ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. IPL ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್. ಈ ಲೀಗ್ನಲ್ಲಿ ಹಣ ಸುರಿಯುವಷ್ಟು ಜಗತ್ತಿನ ಬೇರ್ಯಾವ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಕೂಡ ಸುರಿಯೋದಿಲ್ಲ. ಈ ಟೂರ್ನಮೆಂಟ್ ಕೇವಲ BCCIನ ಖಜಾನೆಯನ್ನ ಮಾತ್ರ ತುಂಬಿಸೋದಲ್ಲ, ಪ್ರತಿಭಾವಂತ ಆಟಗಾರರನ್ನ ಕೂಡ ರಾತ್ರೋರಾತ್ರಿ ಸ್ಟಾರ್ ಮಾಡಿಬಿಡುತ್ತೆ. ಇಲ್ಲಿ ಪ್ರತಿಭೆ ಇದ್ರೆ ಎಲ್ಲರಿಗೂ ಅವಕಾಶ ಇದೆ. ಆತ ಬಡವ ಶ್ರೀಮಂತ ಅನ್ನುವ ಭೇದ ಭಾವ ಈ ಟೂರ್ನಮೆಂಟ್ನಲ್ಲಿ ಇಲ್ಲ. ಕಾಲಿಗೆ ಒಂದು ಶೂ ತೆಗೆದುಕೊಳ್ಳೋದಕ್ಕೆ ಕೂಡ ಹಣವಿಲ್ಲದ ಬೂಮ್ರಾ ಅನ್ನುವ ಹುಡುಗ ಇದೇ IPL ಮೂಲಕ ಭಾರತದ ಬೌಲಿಂಗ್ ರತ್ನವಾಗಿ ಬೆಳೆದಿದ್ದು, ಪ್ರಾಕ್ಟೀಸ್ ಕಿಟ್ ತೆಗೆದುಕೊಳ್ಳೋದಕ್ಕೆ ಪರದಾಡ್ತಾ ಇದ್ದ ಹಾರ್ದಿಕ್ ಪಾಂಡ್ಯ ಅನ್ನುವ ಬಡ ಹುಡುಗ ಕೂಡ ಜಗತ್ತಿನ ನಂಬರ್ 1 ಆಲ್ರೌಂಡರ್ ಆಗಿ ಬೆಳೆದಿದ್ದು ಇದೇ ಟೂರ್ನಮೆಂಟ್ನ ಮೂಲಕ. ಹೈದರಾಬಾದ್ನ ಎಲ್ಲೋ ಒಂದು ಕಡೆಯಲ್ಲಿ ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ಬಡ ಆಟೋ ಚಾಲಕನ ಮಗ ಮೊಹಮ್ಮದ್ ಸಿರಾಜ್ ಮಿಯಾಭಾಯಿ ಆಗಿ ಬೆಳೆದಿದ್ದು ಕೂಡ ಇದೇ IPL ಮೂಲಕ. ಹೀಗೆ IPL ಅನ್ನುವ ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಟೂರ್ನಿ ಅದೆಷ್ಟೋ ಬಡ ಮಕ್ಕಳನ್ನ ಶ್ರೀಮಂತರನ್ನಾಗಿಸಿದೆ. ಅದೆಷ್ಟೋ ಹಳ್ಳಿ ಪ್ರತಿಭೆಗಳನ್ನ ರಾತ್ರೋರಾತ್ರಿ ಮಿನುಗುವಂತೆ ಮಾಡಿದೆ. ಇದೀಗ ಈ ಬಾರಿಯ IPLನಲ್ಲಿ ಕೂಡ ಕೆಸರಿನಲ್ಲಿದ್ದ ಕಮಲವೊಂದು ಅರಳಿದೆ. ಎಲ್ಲೋ ಹಳ್ಳಿಯಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಹುಡುಗನೊಬ್ಬ ರಾತ್ರೋರಾತ್ರಿ ಸ್ಟಾರ್ ಆಗಿ ಬಿಟ್ಟಿದ್ದಾನೆ. ಇನ್ನು ಕೂಡ ಲಿಸ್ಟ್ ಎ ಕ್ರಿಕೆಟ್ ಅನ್ನ ಆಡದ ಹುಡುಗ, ಇನ್ನು ಕೂಡ ಡೊಮೆಸ್ಟಿಕ್ ಮ್ಯಾಚ್ ಅನ್ನ ಆಡದ ಹುಡುಗ IPLನ ಒಂದೇ ಒಂದು ಮ್ಯಾಚ್ನಲ್ಲಿ ಅಪ್ಪಟ ಕ್ರಿಕೆಟರ್ ಆಗಿ ಬದಲಾಗಿದ್ದಾನೆ. ಈ ಹಳ್ಳಿ ಹುಡುಗನ ಸ್ಪಿನ್ ಜಾದು ನೋಡಿ ಕ್ರಿಕೆಟ್ ಲೋಕ ಬೆರಗಾಗಿದೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಹುಡುಗ ಬಡ ಆಟೋ ಚಾಲಕನ ಮಗ. ತನ್ನ ಮನೆಯಲ್ಲಿದ್ದ ಬಡತನವನ್ನ ಲೆಕ್ಕಿಸದೆ ಕ್ರಿಕೆಟ್ ಅನ್ನುವ ಆಟದಲ್ಲಿ ಮೋಡಿ ಮಾಡಿ ಜಗತ್ತಿನ ಶ್ರೀಮಂತ ಫ್ರಾಂಚೈಸಿಯ ಕಣ್ಣಿಗೆ ಈತ ಬಿದ್ದಿದ್ದ. ಆತ ಬೇರ್ಯಾರೂ ಅಲ್ಲ, ಮುಂಬೈ ಇಂಡಿಯನ್ಸ್ ಜಗತ್ತಿಗೆ ಪರಿಚಯಿಸಿದ ವಿಘ್ನೇಶ್ ಪುತ್ತೂರು ಅನ್ನುವ ಮಿಸ್ಟ್ರಿ ಸ್ಪಿನ್ನರ್. ಅಷ್ಟಕ್ಕೂ IPL ಜಗತ್ತಿನಲ್ಲಿ ಭಾರಿ ಸದ್ದು ಮಾಡ್ತಾ ಇರುವ ಈ ಹುಡುಗ ಯಾರು? ಇನ್ನೂ ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನ ಆಡದ ಮಿಸ್ಟ್ರಿ ಸ್ಪಿನ್ನರ್ ಮುಂಬೈ ಇಂಡಿಯನ್ಸ್ ತಂಡ ಸೇರಿಕೊಂಡಿದ್ದು ಹೇಗೆ? ಆಟೋ ಚಾಲಕನ ಮಗನ ಪ್ರತಿಭೆಯನ್ನ ಮುಂಬೈನ ತಂಡ ಗುರುತಿಸಿದ್ದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅದು ಮುಂಬೈ ಹಾಗೂ ಚೆನ್ನೈ ನಡುವಿನ ಪಂದ್ಯ. ಈ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ಹೇಳಿಕೊಳ್ಳುವ ಆಟ ಆಡಲೇ ಇಲ್ಲ. ಮುಂಬೈ ನೀಡಿದ ಸುಲಭ ಗುರಿಯನ್ನ ಚೆನ್ನೈ ಸುಲಭದಲ್ಲೇ ಗುರಿ ಮುಟ್ಟುತ್ತೆ. ಈ ಪಂದ್ಯವನ್ನ ಗೆದ್ದಿದ್ದು ಚೆನ್ನೈ ಆದ್ರೂ ಅಂದು ಜನರ ಹೃದಯ ಗೆದ್ದಿದ್ದು 23 ವರ್ಷದ ವಿಘ್ನೇಶ್ ಪುತ್ತೂರು ಅನ್ನುವ ಬಡ ಆಟೋ ಚಾಲಕನ ಮಗ. ಈ ಹುಡುಗ ಅಂದು ಮಾಡಿದ ಮೋಡಿ ಈತನನ್ನ ರಾತ್ರಿ ಹಗಲಾಗೋದ್ರ ಒಳಗೆ ಸ್ಟಾರ್ ಮಾಡಿಬಿಟ್ಟಿತ್ತು. ಈ ಹಾಲುಗಲ್ಲದ ಹುಡುಗ ಚೆನ್ನೈ ತಂಡದ ಘಟಾನುಘಟಿ 3 ಬ್ಯಾಟ್ಸ್ಮನ್ಗಳನ್ನ ಪೆವಿಲಿಯನ್ಗೆ ಕಳಿಸಿದ್ದ. ಒಂದ್ ಕಡೆ ಸೆಟಲ್ ಆಗಿ ಆಡ್ತಾ ಇದ್ದ ಚೆನ್ನೈ ತಂಡದ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್, ಮತ್ತೊಂದು ಕಡೆ ಸಿಕ್ಸರ್ ಸಿಡಿಲೋ ಶಿವಂ ಧೂಬೆ ವಿಘ್ನೇಶ್ನ ಸ್ಪಿನ್ ಮೋಡಿಗೆ ಗಿರ್ಕಿ ಹೊಡೆದಿದ್ರು. ದೀಪಕ್ ಹೂಡಾ ಕೂಡ ವಿಘ್ನೇಶ್ ಸ್ಪಿನ್ ಜಾದುಗೆ ತಲೆಬಾಗಿ ವಿಕೆಟ್ ಒಪ್ಪಿಸಿದ್ದ. ಹೀಗೆ ಈ 3 ವಿಕೆಟ್ ತೆಗೆದಿದ್ದೇ ತಡ ಜನ ಯಾರು ಈ ಹುಡುಗ, ಆತನ ಹಿನ್ನೆಲೆ ಏನು ಅನ್ನುವ ಬಗ್ಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇಂಟರ್ನೆಟ್ನಲ್ಲಿ ವಿಘ್ನೇಶ್ನ ಹಿನ್ನೆಲೆ ಹುಡುಕಿದ ಕ್ರಿಕೆಟ್ ಅಭಿಮಾನಿಗಳಿಗೆ ಅದೊಂದು ಅಚ್ಚರಿಯ ಸಂಗತಿ ಗೊತ್ತಾಗುತ್ತೆ. ಆ ಸಂಗತಿ ಬೇರ್ಯಾವುದೂ ಅಲ್ಲ, IPLನ ತನ್ನ ಮೊದಲ ಪಂದ್ಯದಲ್ಲೇ ಮಿಂಚಿದ ವಿಘ್ನೇಶ್ ಪುತ್ತೂರು ಇನ್ನೂ ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿಲ್ಲ. ಡೊಮೆಸ್ಟಿಕ್ ಬಿಡಿ, ಇನ್ನೂ ಕೂಡ ಲಿಸ್ಟ್ ಎ ಕ್ರಿಕೆಟ್ ಅನ್ನ ಕೂಡ ಆಡಿಲ್ಲ ಅನ್ನುವ ಸಂಗತಿ ಗೊತ್ತಾಗುತ್ತೆ. ಅರೆ, ಇನ್ನೂ ಕೂಡ ಡೊಮೆಸ್ಟಿಕ್ ಆಡದ ಈ ಹುಡುಗ IPL ಆಡಿದ್ದು ಹೇಗೆ ಅನ್ನುವ ಪ್ರಶ್ನೆಗಳು ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ಹುಡುಗ ಸಚಿನ್ನ ಮಗನೂ ಅಲ್ಲ, ಅಂಬಾನಿಯ ಮಗ ಮೊದಲೇ ಅಲ್ಲ, ಬಡ ಆಟೋ ಚಾಲಕನ ಮಗ. ಅಲ್ಲಿಗೆ ಪ್ರತಿಭೆಯಿಂದಲೇ ಮುಂಬೈ ಇಂಡಿಯನ್ಸ್ ತಂಡ ಸೇರಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಈತ ಮುಂಬೈ ಇಂಡಿಯನ್ಸ್ ತಂಡ ಸೇರಿಕೊಂಡಿದ್ದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರ ದಾವಣಗೆರೆ ಎಕ್ಸ್‌ಪ್ರೆಸ್ ಆರ್ ವಿನಯ್ ಕುಮಾರ್. ಸ್ನೇಹಿತರೆ, ವಿನಯ್ ಕುಮಾರ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಕರ್ನಾಟಕ ರಣಜಿ ತಂಡದಲ್ಲಿ ಮಿಂಚಿ ಭಾರತ ತಂಡದಲ್ಲೂ ಕೂಡ ಮಿಂಚಿದ ಹೆಮ್ಮೆಯ ಕನ್ನಡಿಗ ಇವರು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಒಂದು ಸ್ಕೌಟ್ ಟೀಮ್ ಅನ್ನ ಇಟ್ಕೊಂಡಿದೆ. ಈ ಸ್ಕೌಟ್ ಟೀಮ್ನ ಕೆಲಸ ಏನಪ್ಪ ಅಂತ ಕೇಳಿದರೆ ಹೊಸ ಪ್ರತಿಭೆಗಳನ್ನು ಹೆಕ್ಕಿ ತೆಗೆಯೋದು. ಈ ಸ್ಕೌಟ್ ಟೀಮ್ ಇಡೀ ಭಾರತದ ಸುತ್ತಾಡುತ್ತೆ. ಹಾಗಂತ ಕೇವಲ ಮುಂಬೈ, ಬೆಂಗಳೂರು, ಚೆನ್ನೈನಂತಹ ನಗರ ಪ್ರದೇಶಗಳನ್ನು ಮಾತ್ರ ಸುತ್ತಾಡುತ್ತೆ ಅಂತ ಅಂದುಕೊಳ್ಬೇಡಿ. ಭಾರತದ ಹಳ್ಳಿಗೂ ಕೂಡ ಹೋಗುತ್ತೆ.
ಈ ತಂಡದಲ್ಲಿ ನಮ್ಮ ವಿನಯ್ ಕುಮಾರ್ ಕೂಡ ಇದ್ದಾರೆ. ವಿನಯ್ ಕುಮಾರ್ ಒಮ್ಮೆ ಕೇರಳದಲ್ಲಿ ನಡೆಯುತ್ತಿರುವ ಲೋಕಲ್ ಕ್ರಿಕೆಟ್ ಲೀಗನ್ನು ನೋಡೋದಕ್ಕಂತೂ ಹೋಗಿದ್ರು. ಆ ಲೀಗ್ನಲ್ಲಿ ಅಲೆಪ್ಪಿ ರಿಪಲ್ಸ್ ಅನ್ನುವ ತಂಡದಲ್ಲಿ ಆಡ್ತಾ ಇದ್ದ ಒಬ್ಬ ಹುಡುಗ ವಿನಯ್ ಕುಮಾರ್ ಅವರ ಕಣ್ಣಿಗೆ ಬಿದ್ದಿದ್ದ. ಆತನೇ ವಿಘ್ನೇಶ್ ಪುತ್ತೂರು. ಕೇರಳದಲ್ಲಿ ಹುಟ್ಟಿ ಬೆಳೆದ ಹುಡುಗ ಇವನು. ಹಾಗಂತ ವಿಘ್ನೇಶ್ ಅಂದು ನಡೀತಾ ಇದ್ದ ಟೂರ್ನಮೆಂಟ್ನಲ್ಲಿ ವಿಕೆಟ್ಗಳ ಗೊಂಚಲು ತೆಗೆದವನಲ್ಲ, ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದವನು ಕೂಡ ಅಲ್ಲ. ಗೊತ್ತಿರಲೇಬೇಕಾದ ಸಂಗತಿಯೆಂದರೆ ಆ ಟೂರ್ನಮೆಂಟ್ನಲ್ಲಿ ವಿಘ್ನೇಶ್ ಆಡಿದ್ದು ಕೇವಲ 3 ಮ್ಯಾಚ್. ಆ 3 ಮ್ಯಾಚ್ನಲ್ಲಿ ಆತ ಉರುಳಿಸಿದ್ದು ಕೇವಲ 2 ವಿಕೆಟ್. ಆದರೆ ವಿಘ್ನೇಶ್ ವಿನಯ್ ಕುಮಾರ್ ಅವರ ಗಮನ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ದ. ಅದಕ್ಕೆ ಕಾರಣ ಆತನ ಮಿಸ್ಟ್ರಿ ಸ್ಪಿನ್. ಆತ ಬೇರೆ ಬೇರೆ ಲೆಗ್ ಸ್ಪಿನ್ನರ್ಗಳ ರೀತಿ ಬೌಲಿಂಗ್ ಮಾಡ್ತಾ ಇರಲಿಲ್ಲ. ಆತ ನಮ್ಮ ಕುಲ್ದೀಪ್ ಯಾದವ್ ರೀತಿ ವಿಭಿನ್ನ ರೀತಿ ಬೌಲಿಂಗ್ ಶೈಲಿಯನ್ನು ಹೊಂದಿದ್ದ. ಇಷ್ಟು ಸಾಕಿತ್ತು. ತಡ ಮಾಡದ ವಿನಯ್ ಕುಮಾರ್ ಅಲ್ಲೇ ವಿಘ್ನೇಶ್ ಹೆಸರನ್ನ ನೋಟ್ ಮಾಡಿ ಇಟ್ಕೊಂಡಿದ್ರು. ಮುಂದೆ ನಡೆದಿದ್ದು ಚರಿತ್ರೆ. ನಾನು ವಿಭಿನ್ನ ಬೌಲಿಂಗ್ ಶೈಲಿ ಹೊಂದಿರುವ ಹುಡುಗನೊಬ್ಬನನ್ನ ಗುರುತಿಸಿದ್ದೇನೆ. ಖಂಡಿತವಾಗಿಯೂ ಆತನಿಗೆ ಉತ್ತಮ ಭವಿಷ್ಯ ಇದೆ ಅಂತ ಮುಂಬೈ ಫ್ರಾಂಚೈಸಿಯ ಬಳಿ ಹೇಳಿಬಿಡ್ತಾರೆ. ಅಂದು ವಿನಯ್ ಕುಮಾರ್ ಹೇಳಿದ ಮಾತನ್ನ ಮುಂಬೈ ಮಾಲೀಕರು ಕಣ್ಣು ಮುಚ್ಚಿ ನಂಬಿದ್ರು. ನಾವಾಗಿದ್ರೆ ಕ್ರಾಸ್ ಚೆಕ್ ಮಾಡ್ತಾ ಇದ್ವಿ. ಆಡಿದ್ದು ಒಂದೇ ಒಂದು ಲೀಗ್ ಮ್ಯಾಚ್, ಅದರಲ್ಲೂ ತೆಗೆದಿದ್ದು 2 ವಿಕೆಟ್. ಯಾರಿಗೆ ಆಗಲಿ ಧೈರ್ಯ ಬರುತ್ತಾ ಹೇಳಿ? ಆದರೆ ಮುಂಬೈ ಮಾಲೀಕರು ಆ ರೀತಿಯಲ್ಲ. ಅದರಲ್ಲೂ ಹೊಸ ಹುಡುಗರನ್ನ ಬೆಳೆಸೋದ್ರಲ್ಲಿ ಮುಂಬೈ ತಂಡ ಎತ್ತಿದ ಕೈ. ನಾವು ಆರಂಭದಲ್ಲೇ ಹೇಳಿದಂತೆ ಮುಂಬೈ ತಂಡ ಬುಮ್ರಾ ಅನ್ನುವ ರತ್ನವನ್ನ ಭಾರತಕ್ಕೆ ಕೊಟ್ಟಿದೆ. ಪಾಂಡ್ಯ ಬ್ರದರ್ಸ್, ತಿಲಕ್ ವರ್ಮಾ, ಹೀಗೆ ಮುಂಬೈ ಇಂಡಿಯನ್ಸ್ ಬೆಳೆಸಿದ ಹುಡುಗರ ಪಟ್ಟಿ ತುಂಬಾನೇ ದೊಡ್ಡದಿದೆ. ಈಗ ವಿಘ್ನೇಶ್ ಪುತ್ತೂರು ಅನ್ನುವ ಪುತ್ತೂರಿನ ಮುತ್ತನ್ನ ಹೆಕ್ಕಿ ತೆಗೆದಿದೆ ಮುಂಬೈ. ಅಂದ ಹಾಗೆ ಈ ಪುತ್ತೂರು ನಮ್ಮ ದಕ್ಷಿಣ ಕನ್ನಡದ ಪುತ್ತೂರು ಅಲ್ಲ, ಇದು ಕೇರಳದ ಪುತ್ತೂರು. ಇನ್ನು ವಿನಯ್ ಕುಮಾರ್ 2021ರಿಂದಲೂ ಮುಂಬೈನ ಸ್ಕೌಟ್ ಟೀಮ್ನಲ್ಲಿದ್ದಾರೆ. ಹಲವು ಪ್ರತಿಭೆಗಳನ್ನು ವಿನಯ್ ಕುಮಾರ್ ಬೆಳೆಸಿದ್ದಾರೆ. ಈಗ ವಿಘ್ನೇಶ್ ಅನ್ನುವ ಅಪ್ಪಟ ವಜ್ರವನ್ನೇ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ವಿಘ್ನೇಶ್ ಕೇರಳದ ಲೋಕಲ್ ಲೀಗ್ನಿಂದ ನೇರವಾಗಿ ಹೋಗಿ ಮುಂಬೈ ಇಂಡಿಯನ್ಸ್ ತಂಡ ಸೇರಿಕೊಂಡವನಲ್ಲ. ಈ ಹುಡುಗನ ಪ್ರತಿಭೆ ಬಗ್ಗೆ ತಿಳಿದ ನಂತರ ಆತನನ್ನ ನೇರವಾಗಿ ಸೌತ್ ಆಫ್ರಿಕಾಗೆ ಕಳಿಸಲಾಗುತ್ತೆ. ಅಲ್ಲಿ ನಮ್ಮ IPLನ ರೀತಿಯೇ ಒಂದು ಲೀಗ್ ಇದೆ. ಆ ಲೀಗ್ನಲ್ಲಿ ಮುಂಬೈ ಫ್ರಾಂಚೈಸಿಯ ತಂಡವೂ ಕೂಡ ಇದೆ. ಆ ತಂಡದಲ್ಲಿ ವಿಘ್ನೇಶನ್ನ ಮೊದಲು ನೆಟ್ ಬೌಲರ್ ಆಗಿ ಆಯ್ಕೆ ಮಾಡ್ತಾರೆ. ನೆಟ್ ಪ್ರಾಕ್ಟೀಸ್ನ ಸಂದರ್ಭದಲ್ಲಿ MI ಕೇಪ್ ಟೌನ್ ತಂಡದ ದಿಗ್ಗಜ ಆಟಗಾರರಿಗೆ ಈ ಮಿಸ್ಟ್ರಿ ಬೌಲರ್ ಬೌಲಿಂಗ್ ಮಾಡಿದ್ದ. ಅಲ್ಲಿ ವಿಘ್ನೇಶ್ ವಿದೇಶಿ ಆಟಗಾರರ ಜೊತೆ ಮತ್ತಷ್ಟು ಪಳಗುತ್ತಾನೆ. ಹೀಗೆ ಒಂದು ಕಲ್ಲನ್ನ ಶಿಲೆ ಮಾಡಿದ ಮುಂಬೈ ಇಂಡಿಯನ್ಸ್ ಈ ಬಾರಿಯ ತನ್ನ ಮೊದಲ ಮ್ಯಾಚ್ನಲ್ಲೇ ಆ ಶಿಲೆಯನ್ನು ಉಪಯೋಗಿಸಿಕೊಂಡು ಬಿಡುತ್ತೆ. ಅದು ಕೂಡ ಚೆನ್ನೈ ವಿರುದ್ಧದ ಮ್ಯಾಚ್. ಮೊದಲ ಪಂದ್ಯದಲ್ಲೇ 3 ವಿಕೆಟ್ ಕಬಳಿಸೋದ್ರಲ್ಲಿ ವಿಘ್ನೇಶ್ ಯಶಸ್ವಿ ಆಗ್ತಾನೆ. ಇದು ಆತನ ಪಾಲಿಗೆ ಅಮೃತ ಗಳಿಗೆ, ಬದುಕನ್ನೇ ಬದಲಾಯಿಸಿದ ಕ್ಷಣ. ಹೀಗೆ ಒಂದೇ ಒಂದು ಮ್ಯಾಚ್ನಲ್ಲಿ ವಿಘ್ನೇಶ್ ದೇಶದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾನೆ. ಅದೆಷ್ಟೋ ಹೊಸ ಹುಡುಗರಿಗೆ ಈ ಹುಡುಗನ ಜರ್ನಿ ಸ್ಫೂರ್ತಿಯಾಗಿದೆ. ಇವತ್ತು ವಿಘ್ನೇಶ್ ಇಷ್ಟೊಂದು ಯಶಸ್ಸು ಸಾಧಿಸಿದ್ದಾನೆ ಅಂದರೆ ಆ ಯಶಸ್ಸಿನಲ್ಲಿ ದೊಡ್ಡ ಪಾಲನ್ನ ವಿನಯ್ ಕುಮಾರ್ ಅವರಿಗೆ ನೀಡಲೇಬೇಕು. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ಕೂಡ ಈ ಯಶಸ್ಸಿನಲ್ಲಿ ಪಾಲಿದೆ. ಈ ಬಡ ಆಟೋ ಚಾಲಕನ ಮಗನ ಯಶೋಗಾಥೆ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.